ಇನ್ನು ಕನ್ನೇರಿ ಶ್ರೀಗಳಿಗೆ ವಿಜಯಪುರ ಪ್ರವೇಶ ನಿಷೇಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿ ಆದೇಶವನ್ನ ಪ್ರಶ್ನಿಸಿದಂತ ಕನ್ನೇರಿ ಶ್ರೀಗಳ ಅರ್ಜಿ ವಜಾ ಆಗಿದೆ. ಕನ್ನೇರಿ ಶ್ರೀಗಳ ಅರ್ಜಿಯನ್ನ ಕಲಬುರಗಿ ಪೀಠ ವಜಾಗೊಳಿಸಿದೆ. ಜಿಲ್ಲಾಧಿಕಾರಿ ಆದೇಶವನ್ನ ಎತ್ತಿ ಹಿಡಿದಿದೆ ಹೈಕೋರ್ಟ್ ಪೀಠ. ನ್ಯಾಯಮೂರ್ತಿ ಸಚಿನ್ ಶಂಕರ್ ಮುಗದುಂ ಅವರಿಂದ ಈ ಆದೇಶ ಬಂದಿದೆ. ತಮ್ಮ ಗುರುಗಳ ಪುಣ್ಯತಿಥಿಗೆ ಹಾಜರಾಗಲು ಅವಕಾಶವನ್ನ ಶ್ರೀಗಳು ಕೋರಿದ್ರು. ಡಿಸೆಂಬರ್ 14ರವರೆಗೂ ಕೂಡ ನಿರ್ಬಂಧವನ್ನ ವಿಧಿಸಲಾಗಿದೆ. ವಿಜಯಪುರ ಡಿಸಿ ನಿರ್ಬಂಧವನ್ನ ವಿಧಿಸಿರೋದು ಲಿಂಗಾಯತ ಮಠಾಧೀಶರ ವಿರುದ್ಧ ಕಿಡಿಕಾರಿದ್ದಂತಹ ಶ್ರೀಗಳು. ಈ ಹಿನ್ನೆಲೆಯಲ್ಲಿ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ. ಸಿಎಂ ಕೃಪಾಪೋಷಿತ ಮಠಾಧೀಶರು ಅನ್ನುವಂತಹ ಮಾತನ್ನ ಹೇಳಿದ್ರು ಕನ್ನೇರಿ ಶ್ರೀಗಳು. ಕರ್ನಾಟಕ ತಿರುಗಾಡಕತ್ತೈತಿ, ಗುಡ್ಯಾಗ ಹೋಗ್ಬೇಡ್ರಿ ಅಂತ ಹೇಳಿ ಪ್ರಚಾರ ಮಾಡಾಕತ್ತೈತಿ. ಈಗ ಮೊನ್ನೆ ಮುಗೀತ ಅವ್ರದ್ದು, ಒಂದು ತಿಂಗಳೇನು 1.5 ತಿಂಗಳು ಮಾಡಿದ್ರಪ್ಪ. ಮುಖ್ಯಮಂತ್ರಿ ಕೃಪಾಪೋಷಿತ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಅಂತಕ್ಕಂಥ ಕಲಾವಿದರಿಂದ ಕೂಡಿಕೊಂಡಂಥ ಬಸವ ಸಂಸ್ಕೃತಿ ಅಭಿಯಾನ ಎನ್ನುವ ನಾಟಕವನ್ನು ತಗೊಂಡು ಇಡೀ ಕರ್ನಾಟಕದ ರಾಜ್ಯ ತುಂಬ ತಿರುಗಾಡಿದ್ರು. ಏನು ಹೇಳಿದ್ರು? ದೇವ್ರ ಗುಡ್ಯಾಗಿಲ್ಲ, ಗುಡ್ಯಾಗ ಹೋಗ್ಬೇಡ್ರಿ, ಮನ್ಯಾಗ ದೇವ್ರೆಲ್ಲ ಗೊಳೆ ಮಾಡಿ ಹೊಳ್ಯಾಗ ಹಾಕ್ರಿ, ಮತ್ತೆಲ್ಲಿ ಹೋಗ್ರಿ, ಹೋಟೆಲ್ದಾಗ ಹೋಗ್ರಿ, ದಾರು ಕೊಡ್ರಿ, ಆರಾಮಾಗಿರ್ರಿ. ಅದ್ರಾಗ ಒಬ್ಬ ಹೆಣ್ಮಗಳು ಭಾಷಣ ಮಾಡಿದ್ಲು, ದಾರು ಕೊಡ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಕನ್ನೇರಿ ಶ್ರೀಗಳ ಅರ್ಜಿ ವಜಾ ಆಗಿದೆ, ಕಲಬುರಗಿ ಪೀಠ ವಜಾಗೊಳಿಸಿರೋದು, ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ರಮೇಶ್. ಮಧುಕರ್, ಅಂದ್ರೆ ನಿನ್ನೆ ಬೆಳಿಗ್ಗೆ ವಿಜಯಪುರದ ಜಿಲ್ಲಾಧಿಕಾರಿಗಳು ಒಂದು ಆದೇಶ ಹೊರಡಿಸುವ ಮೂಲಕ, ಅಂದ್ರೆ ನಿನ್ನೆ 16ನೇ ತಾರೀಕಿಂದ ಡಿಸೆಂಬರ್ 14ರವರೆಗೂ ಕೂಡ ಕನ್ನೇರಿ ಮಠದ ಅದೃಶ್ಯ ಕಾಡುಸಿದ್ದೇಶ್ವರ ಸ್ವಾಮೀಜಿಗಳು ವಿಜಯಪುರಕ್ಕೆ ಬರಬಾರದು, ಅಂದ್ರೆ ಪ್ರವೇಶವನ್ನ ಮಾಡಬಾರದು ಅನ್ನುವಂತ ಆದೇಶವನ್ನ ಮಾಡಿದ್ರು. ಅದಕ್ಕೆ ಕಾರಣ ಅವರು ಇದೇ ಶ್ರೀಗಳು ಈ ಹಿಂದೆ ನೀಡಿದಂತ ಒಂದಷ್ಟು ಹೇಳಿಕೆಗಳು ಮತ್ತೆ ಅವರು ವಿಜಯಪುರಕ್ಕೆ ಬಂದಂತ ಸಂದರ್ಭದಲ್ಲಿ ಒಂದಷ್ಟು ಪ್ರತಿಭಟನೆ ನಡೀಬಹುದು ಅಥವಾ ಕಾನೂನು ಸುವ್ಯವಸ್ಥೆ ಹಾಳಾಗಬಹುದು ಅನ್ನುವಂತ ಒಂದು ನಿರೀಕ್ಷೆಯಲ್ಲಿ ಈ ಒಂದು ನಿರ್ಧಾರವನ್ನ ಜಿಲ್ಲಾಧಿಕಾರಿಗಳು ತೆಗೆದುಕೊಂಡಿದ್ರು. ಆ ಒಂದು ನೆಲೆಯಲ್ಲಿ ನಿನ್ನೆ ಕಾಡುಸಿದ್ದೇಶ್ವರ ಸ್ವಾಮೀಜಿ ಇದ್ದಾರೆ, ಅವರ ಪರವಾಗಿ ಕಲಬುರಗಿಯ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಅರ್ಜಿಯನ್ನ ಸಲ್ಲಿಸಿದ ಸಂದರ್ಭದಲ್ಲಿ ವಿಚಾರಣೆ ತುಂಬಾ ಹೀಟೆಡ್ ಆರ್ಗ್ಯುಮೆಂಟ್ ನಡೀತದೆ. ಆ ಸಂದರ್ಭದಲ್ಲಿ ಸರ್ಕಾರದ ಕ್ರಮವನ್ನ ಸಮರ್ಥನೆ ಮಾಡಿಕೊಂಡಂತ ಎ ಜಿ ಶಶಿಕಾಂತ್ ಶೆಟ್ಟಿ ಅವರು, ಈ ಸ್ವಾಮೀಜಿ ಅವರು ಈ ಹಿಂದೆ ಹಲವು ರೀತಿಯಾದ ವಿವಾದಾತ್ಮಕ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ, ಮತ್ತೆ ಅಲ್ಲಿ ಬಂದ ಸಂದರ್ಭದಲ್ಲಿ ಪ್ರತಿಭಟನೆಗಳಾಗಬಹುದು, ಕಾನೂನು ಸುವ್ಯವಸ್ಥೆ ಹಾಳಾಗಬಹುದು, ಮತ್ತೆ ಈ ಸಂದರ್ಭದಲ್ಲಿ ಯಾವುದೇ ರೀತಿಯಾದ ಮುಂಜಾಗ್ರತೆ ಕ್ರಮವನ್ನು ತೆಗೆದುಕೊಂಡ್ರು ಕೂಡ ಒಂದಷ್ಟು ಘಟನೆಗಳು ನಡೆಯುವಂತ ಸಂಭವಗಳಿದೆ. ಹಾಗಾಗಿ ಅವ್ರನ್ನ ಬರ್ಲಿಕ್ಕೆ ಇಲ್ಲಿ ನಿಷೇಧವನ್ನು ಹೇರಿರುವಂತ ಜಿಲ್ಲಾಧಿಕಾರಿಗಳ ಕ್ರಮ ಸರಿ ಇದೆ ಅನ್ನುವಂಥದ್ದನ್ನ ವಾದವನ್ನ ಮಾಡಿದ್ರು. ಅಂದ್ರೆ ಕನ್ನೇರಿ ಶ್ರೀಗಳ ಪರವಾಗಿ ಹಿರಿಯ ವಕೀಲರಾದಂತಹ ಪ್ರಸನ್ನ ಕುಮಾರ್ ಅವರು ವಾದವನ್ನ ಮಾಡಿ ಈ ಒಂದು ವಿಚಾರದಲ್ಲಿ ಎಲ್ಲೊಂದ್ ಕಡೆ ಕಾನೂನು ಸುವ್ಯವಸ್ಥೆ ಹಾಳಾಗುತ್ತೆ ಅನ್ನುವಂಥದ್ದಾದ್ರೆ ಅದು ಸರ್ಕಾರದ ಕ್ರಮ ಆಗಿರ್ಬೋದು. ಸೊ ಈ ನಿಟ್ಟಿನಲ್ಲಿ ಹಲವರು ಕೂಡ ದೇವಸ್ಥಾನಕ್ಕೆ ಹೋಗ್ಬಾರ್ದು ಅನ್ನುವಂತ ಹೇಳಿಕೆ ಕೊಟ್ಟಂತವರ ವಿರುದ್ಧ ಯಾವುದೇ ಕ್ರಮ ಇಲ್ಲ. ಆದ್ರೆ ತನ್ನ ಗುರುಗಳ ಪುಣ್ಯತಿಥಿಗೆ ಹೋಗ್ಲಿಕ್ಕೆ ಇವರು ಅಡ್ಡಿಯನ್ನ ಮಾಡಿರುವಂತದ್ದು ಸರಿಯಾದ ಕ್ರಮ ಅಲ್ಲ. ಎಲ್ಲ ಒಂದ್ ಕಡೆ ಮದುವೆ ಗಂಡಿಲ್ದೆ ಮದುವೆಗೆ ಹೋದಂತೆ ಆಗ್ತಾ ಇದೆ ಅನ್ನುವಂತ ನಿಟ್ಟಿನಲ್ಲಿ ವಾದವನ್ನು ಕೂಡ ಮಂಡಿಸಿದ್ರು. ವಾದ ಪ್ರತಿವಾದವನ್ನ ಆಲಿಸಿ ಇವತ್ತಿಗೆ ಆದೇಶವನ್ನ ಕಾಯ್ದಿರಿಸಿದಂತ ಏಕಸದಸ್ಯ ಪೀಠ ನ್ಯಾಯಮೂರ್ತಿ ಶಂಕರ್ ಮಗದುಂ ಅವರೇನಿದ್ದಾರೆ, ಸಚಿನ್ ಶಂಕರ್ ಮಗದುಂ ಅವರು ಇವತ್ತು ಆದೇಶವನ್ನು ಪ್ರಕಟಿಸಿರುವಂತದ್ದು. ಕನ್ನೇರಿ ಸ್ವಾಮೀಜಿ ಅವರಿಗೆ ಏನೋ ಒಂದು ನಿರ್ಬಂಧವನ್ನು ಹೇರಿದ್ದಾರೆ, ಆ ಒಂದು ಕ್ರಮ ಸರಿ ಇದೆ ಅಂತ ಹೇಳಿ ಹೇಳುವ ಮೂಲಕ ಅಂದ್ರೆ ಕನ್ನೇರಿ ಶ್ರೀಗಳು ಸಲ್ಲಿಸಿದಂತ ಅರ್ಜಿಯನ್ನು ವಜಾ ಮಾಡಿರುವಂತದ್ದು. ಸೊ ಈ ಒಂದು ಹಿನ್ನೆಲೆಯಲ್ಲಿ ಸುಮಾರು 2 ತಿಂಗಳ ಕಾಲ ಕನ್ನೇರಿ ಶ್ರೀಗಳು ವಿಜಯಪುರಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಆ ಸಂದರ್ಭದಲ್ಲಿ ಹೈಕೋರ್ಟ್ ಕೂಡ ಒಂದಷ್ಟು ಅಭಿಪ್ರಾಯ ವ್ಯಕ್ತಪಡಿಸುವ ಮೂಲಕ ಈ ರೀತಿ ಹೇಳಿಕೆಯನ್ನು ಕೊಡುವಂತ ನಿಟ್ಟಿನಲ್ಲಿ ಕನ್ನೇರಿ ಶ್ರೀಗಳ ವಿರುದ್ಧ ಕೂಡ ಒಂದು ಕಾರವಾದಂತ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿರುವಂತದ್ದು ಕೂಡ ಇಲ್ಲಿ ಗಮನಾರ್ಹ. ಮಧುಕರ್, ಓಕೆ, ಥ್ಯಾಂಕ್ ಯು ರಮೇಶ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.